ವಾಮಾಚಾರ ಆಗಿರೋ ಸಾಧ್ಯತೆ ಇದೆ. 100% ದೃಷ್ಟಿ ನಜರ್ ಅಂತಾರಲ್ಲ, ಅದು ಕೂಡ ಇರಬಹುದು. ಇಲ್ಲ ಅಂದರೆ ಫಿಟ್ ಆ್ಯಂಡ್ ಫೈನ್ ಆಗಿರೋ ವ್ಯಕ್ತಿ ಏಕಾಏಕಿ ಹಾರ್ಟ್ ಅಟ್ಯಾಕಿಂದ ಸಾವಿಗೆ ಒಳಗಾಗ್ತಾರೆ ಅಂದರೆ ಏನ್ರಿ? ಎಂತೆಂಥವ್ರಿಗೂ 2ನೇ 3ನೇ ಅವಕಾಶ ಸಿಗುತ್ತೆ, ಇವ್ರಿಗೆ ಬೇಡವಾ? ಯಾರೋ ಹೇಳ್ತಾ ಇರ್ತಾರೆ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿತ್ತು, ಆ್ಯಂಜಿಯೋಗ್ರಾಮ್ ಮಾಡಿದ್ರು, ಸ್ಟೆಂಟ್ ಹಾಕಿದ್ರು, ದೇವ್ರ ದಯದಿಂದ ಬದುಕಿದ್ರು ಅಂತೆಲ್ಲ ಕೇಳಿರ್ತೀವಿ. ಇವ್ರಿಗೆ ಯಾಕ್ರಿ ದಯ ಸಿಗಲಿಲ್ಲ? ಅಂಥ ತಪ್ಪು ಏನು ಮಾಡಿದ್ದಾರೆ? ಒಳ್ಳೆತನನೇ ಇವ್ರಿಗೆ ಆಗಿದ್ದು. ಹಲೋ ವೀಕ್ಷಕರೇ, ಮೊನ್ನೆ ನಾನೊಂದು ಶಾರ್ಟ್ ವಿಡಿಯೋ ಮಾಡಿದ್ದೆ, ಪುನೀತ್ ಸರ್ ಅವರ ಸಾವು ಸಹಜನ ಅಂತ. ಪುನೀತ್ ರಾಜ್ಕುಮಾರ್ ಅವರ ಸಾವು ಸಹಜ ಸಾವ? ಇಷ್ಟು ದಿನ ನಾವು ಈ ಸಾವು ನ್ಯಾಯನ ಅಂತ ಪ್ರಶ್ನೆ ಮಾಡ್ಕೋತಾ ಇದ್ವಿ. ಆದರೆ ಇತ್ತೀಚೆಗೆ ನನಗೆ ಯಾಕೆ ಅನಿಸೋಕೆ ಶುರುವಾಯಿತು ಈ ಸಾವು ಸಹಜನ ಅಂತ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ತೀರಾ ನನ್ನ ವೈಯಕ್ತಿಕ ಅಭಿಪ್ರಾಯ. ಇದರಲ್ಲಿ ಯಾವುದೇ ಉದ್ದೇಶ ಇಲ್ಲ, ಮತ್ತು ಸತ್ಯ ಅಂತಲೂ ಅಲ್ಲ. ಮತ್ತು ವಿಷಯಕ್ಕೆ ಬರೋದಾದರೆ ನಿಮಗೆಲ್ಲ ಗೊತ್ತೇ ಇದೆ, 29/10/2021 ಎಂತಹ ಆಘಾತಕಾರಿ ವಿಷಯ ನಾವೆಲ್ಲ ಕೇಳಬೇಕಾಯಿತು. ಹೌದು, ಪುನೀತ್ ಸರ್ ಅವರ ಸಾವು. ಸುಮಾರು 3 ದಿನಗಳಲ್ಲಿ ಎಷ್ಟು ಕಣ್ಣುಗಳು ಒದ್ದೆ ಆದವೋ ಲೆಕ್ಕನೇ ಇಲ್ಲ. 3 ದಿನ ರಾಜ್ಯಾದ್ಯಂತ ಸೂತಕದ ಛಾಯೆ. ಆ ನೋವಿನಿಂದ ದಿನೇ ದಿನ ಜನ ಸುಧಾರಿಸ್ಕೊಳ್ತಾ ಹೋದರು. ಹಾಗೂ ಈಗೂ ಮಾರ್ಚ್ 17, 2022 ಬಂತು. ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಜೇಮ್ಸ್ ಮೂವಿ ರಿಲೀಸ್ ಆಯಿತು. ಹಾಗೆ ನೋಡ್ತಾ 1 ವರ್ಷದ ಪುಣ್ಯಸ್ಮರಣೆ. ಗಂಧದ ಗುಡಿ ಡಾಕ್ಯುಮೆಂಟ್ರಿನ ಫಿಲಮ್ ರೀತಿ ಮಾಡಿ ನಮ್ಮ ಮುಂದೆ ಅಶ್ವಿನಿ ಮೇಡಮ್ ತಂದರು. ಹೀಗೆ ಹುಟ್ಟುಹಬ್ಬ ಮತ್ತು ಪುಣ್ಯಸ್ಮರಣೆಗಳ ಮಧ್ಯೆ ವರ್ಷಗಳೇ ಕಳೆದವು. ಆದರೆ ಇಷ್ಟು ದಿನದ ನಂತರ ನನ್ನ ಕನಸಿನಲ್ಲಿ ಕಂಡ ವಿಚಾರದ ಬಗ್ಗೆ ಯೋಚಿಸಿದ್ರೆ ಒಂದು ರೀತಿ ದಿಗ್ಭ್ರಾಂತಿ ಅಂತಾರಲ್ಲ, ಆ ರೀತಿ ಆಗ್ತಾ ಇದೆ. ಆ ಕನಸಾದರೂ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಕಾರಣ ಇಷ್ಟೇ, ಲೆಂತಿ ವಿಡಿಯೋ ಆಗುತ್ತೆ. ಅಷ್ಟು ಬಿಟ್ಟರೆ ಮತ್ತೇನು ಉದ್ದೇಶ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಾಯ್ತಾ ಇರಿ ನನ್ನ ನೆಕ್ಸ್ಟ್ ವಿಡಿಯೋಗೆ. ಥ್ಯಾಂಕ್ ಯು. ನೀವು ಯಾರಾದರೂ ತೆಲುಗುವಲ್ಲಿ ಗ್ರಾಮಮ್ ಅಂತ ಒಂದು ಮೂವಿ ಇದೆ, ಆ ಮೂವಿ ಒಂದ್ಸರಿ ನೋಡ್ಕೊಂಡು ನಿಮಗೆ ಮಾತಾಡ್ತಾ ವಾಮಾಚಾರಗಳ ಬಗ್ಗೆ ನಂಬಿಕೆ ಇಲ್ಲ ಅನ್ನೋ ಒಂದು ಅರ್ಥ ಆಗುತ್ತೆ. ಅದು ಫಿಲ್ಮ್ ಸ್ಟೋರಿ ಅಂತಲ್ಲ, ಬೇಸ್ಡ್ ಆನ್ ರಿಯಲ್ ಸ್ಟೋರೀಸ್ ಕೊಡ್ತೀನಿ. ಹೌದು, ಪುನೀತ್ ರಾಜ್ಕುಮಾರ್ ಅವ್ರಿಗೂ ಮಠವಂತ ಆಗಿರೋಂಥ ಸಾಧ್ಯತೆಗಳಿರುತ್ತೆ. ಮತ್ತು ಅದ್ರ ಆ ಜಲಸೆ ಅನ್ನೋದು ಇದೆಯಲ್ಲ ಮನುಷ್ಯನಿಗೆ, ಹೊಟ್ಟೆ ಕಿಚ್ಚು ಅಥವಾ ದ್ವೇಷ ಅನ್ನೋದು ಒಂದ್ಸರಿ ಬರುತ್ತೆ. ಅದು ಸಾವು ಅನ್ನೋದನ್ನು ಕೂಡ ಮೀರಿದ್ದು ಅನ್ನೋದು ನನ್ನ ಅಭಿಪ್ರಾಯ.